ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಇಡಿ ಹಾಗೂ ಸಿಬಿಐಗೆ ದೂರನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪವನ್ನ ಕೂಡ ಮಾಡಿದ್ದಾರೆ. 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಹೊರ ರಾಜ್ಯದ ಗುತ್ತಿಗೆದಾರರು 15% ಕಮಿಷನ್ ಅನ್ನ ನೀಡಿದ್ದಾರೆ. ನಮ್ಮ ರಾಜ್ಯದ ಗುತ್ತಿಗೆದಾರರ ಮೇಲೆ ಸವಾರಿಯನ್ನ ನಡೆಸಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಬಿಜೆಪಿ ಶಾಸಕ ಮುನಿರತ್ನ ಅವರು ದೂರನ್ನ ಸಲ್ಲಿಸಿದ್ದಾರೆ. ಇಡಿ ಹಾಗೂ ಸಿಬಿಐಗೆ ದೂರನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಬದಲಾವಣೆಯನ್ನ ಮಾಡಿ ಎಂದು ಈ ಹಿಂದೆಯೂ ಕೂಡ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನ ಬಿಜೆಪಿ ಶಾಸಕ ಮುನಿರತ್ನ ಅವರು ಮಾಡಿದ್ರು. ಅದಾದ ನಂತರ ಇದೀಗ ಅವರ ಮೇಲೆ ದೂರನ್ನ ಸಲ್ಲಿಸಿದ್ದಾರೆ. 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ದೂರನ್ನ ಸಲ್ಲಿಸಿದ್ದಾರೆ. ಹೊರ ರಾಜ್ಯದ ಗುತ್ತಿಗೆದಾರರು 15% ಕಮಿಷನ್ ಅನ್ನ ನೀಡಿದ್ದಾರೆ ಎಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಡಿಕೆಶಿ ವಿರುದ್ಧ ಸಿಬಿಐ ಹಾಗೂ ಇಡಿಗೆ ಅಂದ್ರೆ ಜಾರಿ ನಿರ್ದೇಶನಾಲಯ ದೂರನ್ನ ನೀಡಿರುವ ಮುನಿರತ್ನ ಅವರಿಗೆ ದೂರನ್ನ ಇದೀಗ ಸಲ್ಲಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆಪಾದನೆಯನ್ನ ಕೂಡ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಆರೋಪವನ್ನ ಕೂಡ ಮಾಡಿದ್ದಾರೆ. ಇನ್ನು ದೂರು ನೀಡುವ ಮೂಲಕ ಡಿಕೆಶಿ ವಿರುದ್ಧ ಕಾನೂನು ಸಮರವನ್ನ ಸಾರಿದ್ದಾರೆ. ತನಿಖೆ ಆಗಬೇಕು, ಡಿಕೆ ಶಿವಕುಮಾರ್ ವಿರುದ್ಧ ಈ ಎಲ್ಲ ವಿಚಾರವಾಗಿ ತನಿಖೆ ಆಗಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಡಿಕೆಶಿ ಬೇಡ ಎಂದು ಪರೋಕ್ಷವಾಗಿ ಅವರನ್ನ ಬದಲಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಒಂದು ಪತ್ರವನ್ನ ಕೂಡ ಬರೆಯಲಾಗಿತ್ತು. ಇತ್ತೀಚೆಗೆ ಪತ್ರವನ್ನ ಕೂಡ ಬರೆದಿದ್ರು ಮುನಿರತ್ನ ಅವರು. ಡಿಕೆಶಿ ಹೆಸರು ಉಲ್ಲೇಖಿಸದೆ ಪತ್ರವನ್ನ ಬರೆದು ಬೆಂಗಳೂರು ಕ್ಷೇತ್ರಗಳ ಅನುದಾನವನ್ನ ಕಬಳಿಸಲು ಆಂಧ್ರದ ಗುತ್ತಿಗೆದಾರರ ಜೊತೆ ಡಿಕೆ ಶಿವಕುಮಾರ್ ಅವರು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಎಂದು ಪರೋಕ್ಷವಾಗಿ ಈಗಾಗಲೇ ಟಾಂಗನ್ನ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಕೂಡ ಬರೆದಿದ್ರು. ಇನ್ನು 38% ಕಮಿಷನ್ ಪಡೆದು ಕಾಮಗಾರಿಗಳನ್ನ ಕೊಡುವ ಬಗ್ಗೆ ಖಾಸಗಿ ಹೋಟೆಲ್ಗಳಲ್ಲಿ ಆಂಧ್ರ ಸಿಎಂ ಸಹಚರರಾಗಿರುವಂತಹ ಗುತ್ತಿಗೆದಾರರ ಜೊತೆ ರಹಸ್ಯ ಒಪ್ಪಂದವಾಗಿದೆ ಎಂದು ಆಪಾದನೆಯನ್ನ ಕೂಡ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ. ಇದೀಗ ಅವರ ಮೇಲೆ ಒಂದು ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಇಡಿ ಹಾಗೂ ಸಿಬಿಐಗೆ ದೂರನ್ನ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಆರೋಪಿಸಿ ಶಾಸಕ ಮುನಿರತ್ನ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಮಂಜುನಾಥ್ ಗೌಡ ಮೂಲಕ 15% ಕಮಿಷನ್ ಅನ್ನ ನೀಡಿದ್ದಾರೆ. ಹೊರ ರಾಜ್ಯದ ಗುತ್ತಿಗೆದಾರರು 15% ಕಮಿಷನ್ ಅನ್ನ ನೀಡಿದ್ದಾರೆ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಆಪ್ತ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗೌಡ ಅವರು ಡಿಕೆಶಿ ವಿರುದ್ಧ ಇಡಿ ಸಿಬಿಐಗೆ ದೂರನ್ನ ನೀಡಿದ್ದಾರೆ. ಇದೀಗ ಮುನಿರತ್ನ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕೆಲ ದಾಖಲೆಗಳ ಸಮೇತ ದೂರನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಡಿಸಿಎಂ ಡಿಕೆಶಿ ವಿರುದ್ಧ ಆರೋಪವನ್ನ ಮಾಡಿ ಶಾಸಕ ಮುನಿರತ್ನ ಅವರು ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಮಂಜುನಾಥ್ ಗೌಡ ಮೂಲಕ 15% ಕಮಿಷನ್ ಅನ್ನ ನೀಡಿದ್ದಾರೆ. ಹೊರ ರಾಜ್ಯದ ಗುತ್ತಿಗೆದಾರರು 15% ಕಮಿಷನ್ ಅನ್ನ ನೀಡಿದ್ದಾರೆ ಎನ್ನುವ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಡಿಕೆಶಿ ಆಪ್ತ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಏನಿದ್ದಾರೆ ಅವರು 15% ಕಮಿಷನ್ ಅನ್ನ ನೀಡಿದ್ದಾರೆ. ಡಿಕೆಶಿ ವಿರುದ್ಧ ಇಡಿ ಸಿಬಿಐಗೆ ಇದೀಗ ವಿ ಮುನಿರತ್ನ ಅವರು ದೂರನ್ನ ಸಲ್ಲಿಸಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು. ಇನ್ನು ಇವರ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಅವ್ರಿಗೂ ಕೂಡ ಬದಲಾವಣೆಯನ್ನ ಮಾಡಬೇಕು. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಅದನ್ನ ತಡಿಬೇಕು ಎಂದು ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡದೆ ಈಗಾಗಲೇ ಏನು ಮುನಿರತ್ನ ಅವರು ಒಂದು ಪತ್ರವನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿದ್ರು. ಅದಾದ ನಂತರ ಇದೀಗ ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ವಿ ಮುನಿರತ್ನ ಅವರು ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಕೆಲವು ತಿಂಗಳುಗಳ ಹಿಂದಷ್ಟೇ ಮುನಿರತ್ನ ವಿರುದ್ಧ ಕೂಡ ಈಗಾಗಲೇ ದೂರು ದಾಖಲಾಗಿತ್ತು. ಏನು ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ, ಜೊತೆಗೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವ ಆರೋಪದಡಿ ಈಗಾಗಲೇ ಅವರಿಗೂ ಕೂಡ ಅವರ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು. ಅದಾದ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಅದಾದ ಬಳಿಕ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಬಾರಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಇದೀಗ ದೂರನ್ನ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ
ಮಂಜುನಾಥ್ ಗೌಡ ಮೂಲಕ 15% ಕಮಿಷನ್ ಅನ್ನ ನೀಡಿದ್ದಾರೆ ಎನ್ನುವ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಹನುಮಂತ್, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಒಂದು ದೂರನ್ನ ಸಲ್ಲಿಸಿದ್ದಾರೆ ಮುನಿರತ್ನ ಅವರು. ಏನಿದೆ ಅಪ್ಡೇಟ್ಸ್? ತೇಜಸ್ವಿನಿ, ಮೊದಲಿಂದನೂ ಕೂಡ ಸರ್ಕಾರದ ಮಟ್ಟದಲ್ಲೂ ಕೂಡ ಅನೇಕ ಬಾರಿ RR ನಗರ ವಿಚಾರಕ್ಕೆ ಸೇರಿದಂತೆ ಬೇರೆ ಬೇರೆ ವಿಚಾರದಲ್ಲೂ DCM DK ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಅವರ ಅಂತ ಜಟಾಪಟಿ ಸಾಕಷ್ಟು ಜೋರಾಗಿತ್ತು. ಅದು ಅನೇಕ ರೀತಿಯಲ್ಲಿ ಇದೀಗ ಶಾಸಕ ಮುನಿರತ್ನ ಅವರು ಕಳೆದ 15 ದಿನಗಳ ಹಿಂದೆ CM ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಏನಂತಂದು ಹೇಳಿದ್ರೆ, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದಂಥ DK ಶಿವಕುಮಾರ್ ಅವರನ್ನ ಬದಲಾಯಿಸಿ ಅನ್ನೋಂಥ ಮಾತುಗಳನ್ನು ಹೇಳಿದರು. ಮತ್ತು ಅಂದಿನ ಒಂದು ಪತ್ರದಲ್ಲೂ ಕೂಡ ಒಂದಷ್ಟು ಉಲ್ಲೇಖಗಳನ್ನು ಮಾಡಿದರು. ಹೊರ ರಾಜ್ಯದ ಗುತ್ತಿಗೆದಾರರು ಬಂದು ಇಲ್ಲಿಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪಂಚತಾರದ ಹೋಟೆಲ್ಗಳಲ್ಲೂ ಕೂಡ ಒಂದಷ್ಟು ಕಮಿಷನ್ ವ್ಯವಹಾರಗಳು ಕೂಡ ನಡೀತಾ ಇದೆ ಅನ್ನೋಂಥ ಆರೋಪಗಳನ್ನು ಮಾಡಿದರು. ಇದೀಗ ಶಾಸಕ ಮುನಿರತ್ನ ಅವರು ಕೂಡ ನೇರವಾಗಿ ಇಡಿ ಮತ್ತು ಲೋಕಾಯುಕ್ತ ಮತ್ತು CBIಗೆ 3 ಸಂಸ್ಥೆಗಳಿಗೂ ಕೂಡ ದೂರನ್ನು ದಾಖಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ 2,000 ಕೋಟಿ ಏನಿದೆ ಅದರಲ್ಲಿ ಅಕ್ರಮ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಯಾಕೆಂತಂದು ಹೇಳಿದ್ರೆ, ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿಯನ್ನು ಮೀಸಲಾದ ಅನುದಾನ ಕೊಡಬೇಕು ಅನ್ನೋಂಥ ಉದ್ದೇಶ ಸರ್ಕಾರ ಇಟ್ಕೊಂಡಿದೆ. ಅದರಲ್ಲಿ 1,700 ಕೋಟಿ ವಿಶ್ವ ಬ್ಯಾಂಕ್ನಿಂದ ತರುವಂಥದ್ದು ಆಗಿರ್ಬೋದು. ಇನ್ನು 300 ಕೋಟಿ ಏನಿದೆ ಅದು ಅನುದಾನದ ರೂಪದಲ್ಲಿ ಬರುವಂಥದ್ದು. ಒಟ್ಟಾರೆ 2,000 ಕೋಟಿ ಏನಿದೆ ಆ 2,000 ಕೋಟಿ ಬೇರೆ ಬೇರೆ ಕ್ಷೇತ್ರವಾರು ವಿಂಗಡಣೆ ಆಗ್ತಾ ಇರುವಂಥದ್ದು. ಆದರೆ ವಿಧಾನಸಭಾ ಕ್ಷೇತ್ರವಾರು ವಿಂಗಡಣೆ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಹೊರ ರಾಜ್ಯದ ಒಂದು ಗುತ್ತಿಗೆದಾರರು ಬಂದು ನಮ್ಮ ರಾಜ್ಯದ ಗುತ್ತಿಗೆದಾರರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಆಪ್ತ NSU ಏನು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತಹ ಮಂಜುನಾಥ್ ಗೌಡ ಇದ್ದಾರೆ. ಅವರ ಮೂಲಕ 15% ಕಮಿಷನ್ ಅನ್ನು ಕೂಡ ಈಗಾಗಲೇ ಅವರ ಮೂಲಕ ತಲುಪಿಸಲಾಗಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ನೇರವಾಗಿ ಇಲ್ಲಿ DCM DK ಶಿವಕುಮಾರ್ ಅವರು ಅಕ್ರಮದಲ್ಲಿ ತೊಡಗಿದ್ದಾರೆ, ಅದನ್ನು ತಡಿಬೇಕು ಅನ್ನೋಂಥ ತನಿಖೆಯನ್ನು ಮಾಡಬೇಕು ಅನ್ನೋಂತಹ ಒಂದಷ್ಟು ದೂರುಗಳನ್ನು ಈಗ ಶಾಸಕ ಮುನಿರತ್ನ ಕೊಡುವ ಮೂಲಕ DCM DK ಶಿವಕುಮಾರ್ ಅವರ ವಿರುದ್ಧ ಮುನಿಸೇನಿತ್ತು ಅದನ್ನು ಮುಂದುವರಿಸುವಂತ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ತೇಜಸ್ವಿನಿ, ಹನುಮಂತು, ಇದೀಗ ಕೆಲ ದಾಖಲೆಗಳ ಸಮೇತ ದೂರು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಯಾವ್ಯಾವ ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಇದೀಗ ದಾಖಲೆಗಳ ಸಮೇತ ಅನ್ನುವಂಥದ್ದಾದ್ರೆ, ದಾಖಲೆಯಲ್ಲಿ ಈಗಾಗಲೇ ದೂರಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರವನ್ನು ನೋಡಿದ್ರೆ ಎಲ್ಲಿ ಎಷ್ಟು ಅಮೌಂಟು ಈಗ ಕೊಡಲಿಕ್ಕೆ ಉದ್ದೇಶ ಮಾಡಲಾಗಿದೆ, ಅದರಲ್ಲಿ ಅನುದಾನದಲ್ಲಿ ಎಷ್ಟು ಬಂದಿದೆ, ವಿಶ್ವ ಬ್ಯಾಂಕದಿಂದ ಎಷ್ಟು ಪ್ರಮಾಣದ ಸಾಲವನ್ನು ತರಲಾಗ್ತಾ ಇದೆ, ಯಾವ್ಯಾವ ಸಂಸ್ಥೆಗಳಿಗೆ ಇವರು ಇದು ಏನು ಟೆಂಡರನ್ನು ಕೊಡಲಾಗ್ತಾ ಇದೆ, ಆಂಧ್ರದಿಂದ ಗುತ್ತಿಗೆದಾರರು ಇಲ್ಲಿ ಬಂದು ಯಾವ ರೀತಿ ಪ್ರಕ್ರಿಯೆಯಲ್ಲಿ ತೊಡಗ್ತಾ ಇದ್ದಾರೆ ಅನ್ನುವಂಥ ಎಲ್ಲ ದಾಖಲೆಗಳನ್ನೂ ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಉಲ್ಲೇಖ ಮಾಡಿದಂಥ ಅಂಶಗಳನ್ನೇ ಮುಂದೆ ಇಟ್ಕೊಂಡು ದಾಖಲೆಗಳನ್ನು ಕೂಡ ಕೊಟ್ಟುವಂಥ ಕೆಲಸವನ್ನು ಶಾಸಕ ಮುನಿರತ್ನ ಅವರು ಮಾಡ್ತಾ ಇರುವಂಥದ್ದು. ಇದು ಮೇಲ್ನೋಟಕ್ಕೆ ಕೇವಲ DCM DK ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಫೈಟ್ ಮಾತ್ರವಲ್ಲದೆ ಆಂತರಿಕ ಆಡಳಿತದ ವಿಚಾರಾತ್ಮಕವನ್ನು ಮುಂದೆ ಇಟ್ಕೊಂಡು ಒಂದಷ್ಟು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂಥದ್ದು. ಜೊತೆಗೆ DCM DK ಶಿವಕುಮಾರ್ ವಿರುದ್ಧನೂ ಕೂಡ ತಮ್ಮ ಸಮರವನ್ನು ಮುಂದುವರಿಸುವಂಥ ಪ್ರಯತ್ನಗಳನ್ನು ಶಾಸಕ ಮುನಿರತ್ನ ಅವರು ಮಾಡಿರುವಂಥದ್ದು. ತೇಜಸ್ವಿನಿ, ಓಕೆ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.